ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ನಾನು ತುಂಬ ರುಚಿಯಾಗಿರುವಂತಹ ಸಿಂಪಲ್ ಆಗಿರುವಂಥ ಒಂದು ಪಲ್ಯ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸಬ್ಬಸಿಗೆ ಮತ್ತು ಅಲಸಂದೆ ಕಾಳು ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಈ ಥರ ಚಪಾತಿ ಜೊತೆ ಆಗಲಿ ಅಥವಾ ರೊಟ್ಟಿ ಜೊತೆ ಆಗಲಿ, ಜೋಳದ ರೊಟ್ಟಿ ಮತ್ತು ರೈಸ್ ಜೊತೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಈ ಟೇಸ್ಟಿ ಆದಂತಹ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಇಲ್ಲಿ ನೋಡಿ, ತುಂಬ ಸಾಫ್ಟಾಗಿ ಬೆಂದಿದೆ ಕಾಳು ಸಹಿತ, ಅಷ್ಟೇ ರುಚಿಯಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಸಬ್ಬಸಿಗೆ ಪಲ್ಯ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಆಮೇಲೆ ಹಾಲುಣಿಸೋ ತಾಯಿಯರಿಗೂ ಸಹಿತ ಸಬ್ಬಸಿಗೆ ಪಲ್ಯ ತುಂಬ ಒಳ್ಳೆಯದು. ಹಾಗಾದರೆ ಇಲ್ಲಿ ನೋಡಿರಿ, ಫಸ್ಟು ನಾನು ಪಲ್ಯ ಮಾಡೋದಕ್ಕೆ ಜವಾರಿ ಅಲಸಂದೆನ ತೊಗೊಂಡಿದ್ದೀನಿ. ಅಂದರೆ ಜವಾರಿ ಕೆಂಪು ಅಲಸಂದೆ, ಬಿಳಿ ಅಲಸಂದೆ ಎರಡು ಬರುತ್ತೆ. ಇಲ್ಲಿ ನಾನು ಕೆಂಪು ಅಲಸಂದೆನ ತೊಗೊಂಡಿದ್ದೀನಿ. ಇದು ಸಹಿತ ತುಂಬ ಒಳ್ಳೆಯದು. ಇದರಲ್ಲಿ ಕಲ್ಲು ಇರೋ ಚಾನ್ಸಸ್ ಇರುತ್ತೆ, ಮರಳು ಇರೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ನೋಡಿ ಆರಿಸ್ಬಿಟ್ಟು ಈ ಥರ ವಾಶ್ ಮಾಡಿ ತೊಗೊಳ್ರಿ. ಇದಕ್ಕೆ ಇವಾಗ ಕುದಿಯೋದಕ್ಕೆ ನಾನು 1 ಕಪ್ಪು ಅಲಸಂದೆ ಕಾಳಿಗೆ 4 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಅಲಸಂದೆ ಬೇಯೋದಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಒಂದರಷ್ಟು ನೀವು ಅಲಸಂದೆ ಕಾಳು ಹಾಕ್ಕೊಂಡ್ರೆ ಅದ್ರ 4 ಕಪ್ಪಷ್ಟು ನೀರನ್ನು ಹಾಕಿ ಒಂದು 4-5 ವಿಸಿಲು ಅಂದರೆ ಕುದಿಸ್ಬೇಕು. ಈಗ ಅಂದರೆ ಸಬ್ಬಸಿಗೆ ಸೊಪ್ಪನ್ನು ಈ ಥರ ಸಣ್ಣಗೆ ಕಟ್ ಮಾಡಿಕೊಳ್ರಿ. ಕಟ್ ಮಾಡಿ ವಾಶ್ ಮಾಡಿ ಈ ಥರ ತೊಗೊಂಬನ್ನಿ. ಅಂದರೆ ಭಾಳ ಸಣ್ಣ ಅಂದರೆ ಸಣ್ಣಗೆ ಕಟ್ ಮಾಡಬೇಕು, ಆವಾಗ ಟೇಸ್ಟ್ ಬರುತ್ತೆ. ಹಲ್ಲಲ್ಲಿ ಸಿಕ್ಕೊಳ್ಳೋದಿಲ್ಲ. ಒಂದು ಸರಿ ತಿನ್ನಬೇಕಾದ್ರೆ ಹಲ್ಲಲ್ಲಿ ಸಿಗುತ್ತೆ ಅಂತೀರ ಸಬ್ಬಸಿಗೆ ಪಲ್ಯ, ಆ ಥರ ಸಿಗಬಾರ್ದು ಅಂದರೆ ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿಕೊಳ್ರಿ. ಇಲ್ಲಿ ನೋಡಿರಿ, 5 ವಿಸಿಲು ಚೆನ್ನಾಗಿ ಕುದ್ದಿದೆ ಅಲಸಂದೆ ಕಾಳು. ಇಲ್ಲಿ ಪಲ್ಯ ಮಾಡೋದಕ್ಕೆ ನಾನು 2 ಉಳ್ಳಾಗಡ್ಡಿ ಮತ್ತು 2 ಟೊಮ್ಯಾಟೋನ ಕಟ್ ಮಾಡಿ ತೊಗೊಂಡಿದ್ದೀನಿ. ಸಣ್ಣಗೆ ಹೆಚ್ಚಿ ತೊಗೊಳ್ರಿ, ತುಂಬ ಚೆನ್ನಾಗಿರುತ್ತೆ ಆವಾಗ. ಈಗ ಇಲ್ಲಿ ಪಲ್ಯ ಮಾಡೋದಕ್ಕೆ ನಾನು ಕಡಾಯಿನ ಬಿಸಿ ಮಾಡಿ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಹಾಕಿರಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿ, ಒಗ್ಗರಣೆ ಅಂದಮೇಲೆ ಸಾಸಿವೆ ಜೀರಿಗೆ ಆದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಘಮ ಕೂಡ ಚೆನ್ನಾಗಿರುತ್ತೆ ಒಗ್ಗರಣೆಗೆ. ಇದಕ್ಕೆ ನಾನೀಗ ಇದೇ ಒಗ್ಗರಣೆಗೆ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಸಿಡಿಯುತ್ತೆ, ಸ್ವಲ್ಪ ನೋಡಿ ಹಾಕ್ಕೊಡ್ರಿ. ಇಲ್ಲ ಸಿಡಿಬಾರ್ದು ಅಂದರೆ ಕಟ್ ಮಾಡಿ ಹಾಕಿರಿ. ಕರಿಬೇವನ್ನ ಹೆಚ್ಚು ಹಾಕಿರಿ, ಆವಾಗ ಸಿಡಿಯೋದಿಲ್ಲ. ಈಗ ನೋಡಿ, ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. 2 ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಎಣ್ಣೆಯಲ್ಲಿ. ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಹಸಿಯಾಗಿದ್ದರೆ ಟೇಸ್ಟ್ ಬರೋಲ್ಲ. ಇಲ್ಲಿ ನೋಡಿರಿ, ಫ್ರೈ ಆಗಿದೆ. ಇದಕ್ಕೆ ಕಟ್ ಮಾಡಿ ತೊಗೊಂಡಂಥ 2 ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ಅದನ್ನು ಟೊಮ್ಯಾಟೋನು ಚೆನ್ನಾಗಿ ಮೆತ್ತಗೆ ಫ್ರೈ ಮಾಡ್ಕೊಳ್ರಿ. ಸಾಫ್ಟಾಗಿ ಬೇಯಬೇಕು ನೋಡಿರಿ. 1 ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿರಿ, ಆವಾಗ ಚೆನ್ನಾಗಿ ಬೇಗ ಸಾಫ್ಟ್ ಆಗುತ್ತೆ. ಈಗ 1 ನಿಮಿಷ ಹೀಗೆ ಇದನ್ನು ಸಾಫ್ಟ್ ಆಗೋಕ್ಕೆ ಬಿಟ್ಬಿಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಉಪ್ಪು ಹಾಕಿದ ಮೇಲೆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಬೇಗ ಬೇಯುತ್ತೆ, ಬೇಗ ಸಾಫ್ಟ್ ಆಗುತ್ತೆ. ಟೊಮ್ಯಾಟೊ ಮೆಲ್ಟ್ ಆಗಿಬಿಡುತ್ತೆ ನೋಡಿರಿ. ಈಗ ಉಪ್ಪು ಹಾಕಿಂದ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿರಿ. ಈಗ 1 ನಿಮಿಷ ಇದು ಮತ್ತೆ ಬೇಯಲಿ. ಲೋ ಫ್ಲೇಮ್ ಇಟ್ಕೊಳ್ರಿ, ಇಲ್ಲಾಂದ್ರೆ ಹೊತ್ತು ಬಿಡುತ್ತೆ. ಈಗ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಖಾರನ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿನ ಹುರಿದು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಹಸಿ ಶುಂಠಿ ಎಲ್ಲ ಹಾಕಿ ಮಾಡಿರುವಂಥ ಖಾರದ ಪೇಸ್ಟ್ ಇದು. ಈ ಖಾರದ ಪೇಸ್ಟನ್ನು ಸಹಿತ ನಾನು ಹೇಗೆ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ಹೋಗಿ ನೀವು ನಮ್ಮ ಚಾನಲ್ನಲ್ಲಿದ್ದರೆ ಸರ್ಚ್ ಮಾಡ್ಬೋದು ಬೇಕು ಅಂದರೆ. ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅದೊಂದು ಖಾರ ಇದ್ದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವೆಲ್ಲ ಅಡುಗೆಗೂ ಅದನ್ನೇ ಬಳಸೋದು. ಆ ಖಾರದ ರೆಸಿಪಿಯನ್ನು ಸಹಿತ ನಾನು ಶೇರ್ ಮಾಡಿದ್ದೀನಿ ನೋಡಿರಿ. ಈ ಥರ ಅದನ್ನು ಮಾಡಿಟ್ಕೊಂಡ್ರೆ ಕ್ವಿಕ್ಕಾಗಿ ನಾವು ಎಲ್ಲ ಪಲ್ಯಗಳಿಗೂ, ಅಡುಗೆಗೂ, ಸಾರಿಗೆ ಇದನ್ನು ಯೂಸ್ ಮಾಡ್ಬೋದು. ಈಗ ನೋಡಿರಿ, ಚೆನ್ನಾಗೆಲ್ಲ ಫ್ರೈ ಆಗಿದೆ. ಇದಕ್ಕೆ ನಾನು ಕಟ್ ಮಾಡಿ ತೊಗೊಂಡಂಥ ಸಬ್ಬಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಫಸ್ಟು. ಯಾಕಂದರೆ ಸಬ್ಬಸಿಗೆ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ನೀವು ಇದನ್ನು ಚೆನ್ನಾಗಿ ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡಿರಿ. ಈಗ ಹಾಕುವಾಗ ಎಷ್ಟು ಇದೆ ಅಂತ ಅನಿಸ್ಬೋದು, ಆದರೆ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿರಿ ಇಷ್ಟೇ ಆಗುತ್ತೆ ಅದು ಪಲ್ಯ. ಈಗ ಸಬ್ಬಸಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಕುದಿಸ್ಕೊಂಡು ತೊಗೊಂಬಂದಂತಹ ಅಲಸಂದೆ ಕಾಳನ್ನು ಹಾಕ್ತಾಯಿದ್ದೀನಿ. ಸಾಫ್ಟಾಗಿ ಬೆಂದಂಥ ಅಲಸಂದೆ ಕಾಳು. ನೀವು ಅಲಸಂದೆ ಕಾಳು ಬೇಗ ಬೇಯಬೇಕು ಅಂದರೆ ಅದನ್ನು ರಾತ್ರಿನೇ ನೆನೆ ಇಟ್ಟರೆ ಇನ್ನೂ ಬೇಗ ಬೇಯುತ್ತೆ ನೋಡಿರಿ.
ನೆನೆಸಿಟ್ಟಂಥ ಕಾಳನ್ನು ನಾವು ಕುದಿಸಿದ್ರೆ ಒಂದು 2-3 ವಿಸಲಿಗೆ ಚೆನ್ನಾಗಿ ಬೇಯುತ್ತೆ. ನೀವು ಹಾಕೋಕ್ಕೆ ನೆನಪಾಗಲಿ ಅಂದರೆ ಈ ಥರ ಡೈರೆಕ್ಟಾಗಿ ಒಂದು 2-3 ವಿಸಿಲ್ ಜಾಸ್ತಿ ಕುದಿಸಿದ್ರೆ ಬೇಗ ಬೇಯುತ್ತೆ ನೋಡಿರಿ. ಈಗ ಇದನ್ನು ಚೆನ್ನಾಗಿ ಪಲ್ಯ ಮತ್ತು ಕಾಳು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿರಿ. ಸರಿಯಾಗಿ ಮಿಕ್ಸ್ ಮಾಡಿ ಮತ್ತೆ 1-2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ ಪಲ್ಯ. ಆವಾಗ ನೋಡಿರಿ ಈಗ ಇದಕ್ಕೆ 1 ಸ್ಪೂನಷ್ಟು ಗುರೆಳ್ ಪುಡಿನ ಹಾಕ್ತಾಯಿದ್ದೀನಿ ನಾನು. ಗುರೆಳ್ ಪುಡಿ ಹಾಕಿದ್ರೇ ಪಲ್ಯಕ್ಕೆ ಒಳ್ಳೆ ರುಚಿ ನೋಡಿ. ಇದು ಫೈನಲ್ ಟಚ್ ನಮಗೆ. ಗುರೆಳ್ ಪುಡಿ ಇಲ್ಲಾಂದರೆ ನಾವು ಪಲ್ಯ ಮಾಡೋಕ್ಕೆ ಇಷ್ಟ ಆಗಲ್ಲ. ಆಮೇಲೆ ಅದರ ರುಚಿ ಕೂಡ ಹಾಗೆ ಇರುತ್ತೆ. ಅದು ಕೂಡ ನಮಗೆ ಒಳ್ಳೆಯದು ಆರೋಗ್ಯಕ್ಕೆ ಗುರೆಳ್ ಪುಡಿ. ಅದರಲ್ಲೂ ಸಹಿತ ಒಮೆಗಾ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ನೋಡಿರಿ. ಈಗ ನೋಡಿ ಪಲ್ಯ ರೆಡಿಯಾಗಿದೆ. ಹೇಗೆ ಬಂದಿದೆ ಅಂತ ನೋಡ್ಬೋದು. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಲಸಂದೆ ಕಾಳು ಮತ್ತು ಸಬ್ಬಸಿಗೆ ಸೊಪ್ಪಿನ ಪಲ್ಯ. ಇದೇ ರೀತಿ ನೀವು ಒಂದು ಸಾರಿ ಮಾಡ್ಕೊಂಡು ತಿಂದು ನೋಡಿರಿ. ವಿಡಿಯೋ ರೆಸಿಪಿ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ. ಹಾಗಾದರೆ ನೋಡಿರಿ ಎಲ್ಲರ ಜೊತೆ ಶೇರ್ ಮಾಡಿಕೊಳ್ರಿ. ಬಾಯ್.